ಪಂಚರಾಜ್ಯಗಳ ಹಣೆಬರಹಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮತದಾನೋತ್ತರ ಸಮೀಕ್ಷೆಗಳಿಗೆ ಕೆಲವೇ ಹೊತ್ತಿನಲ್ಲಿ 5 ರಾಜ್ಯಗಳ ಎಕ್ಸಿಟ್ ಪೋಲ್ ಒಂದಾದ ಮೇಲೆ ಒಂದರಂತೆ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಪಂಚರಾಜ್ಯಗಳ ಹಣೆಬರಹಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕೆಲ ಹೊತ್ತಿನಲ್ಲಿ 5 ರಾಜ್ಯಗಳ ಎಕ್ಸಿಟ್ ಪೋಲ್ ಔಟ್ ಆಗುತ್ತೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ಪುದುಚೇರಿ, ಅಸ್ಸಾಂನಲ್ಲಿ ಗೆಲ್ಲೋದ್ಯಾರು, ಗದ್ದುಗೆ ಹಿಡಿಯೋದ್ಯಾರು? ದೀದಿ ಮತ್ತು ಮೋದಿ ಯುದ್ಧದಲ್ಲಿ ವಿಜಯಶಾಲಿ ಯಾರಾಗ್ತಾರೆ? ಸ್ಟಾಲಿನ್, ಪಳನಿಸ್ವಾಮಿ, ದಳಪತಿ ಯಾರ ಪರ ಇದೆ? ತಮಿಳುನಾಡಿನಲ್ಲಿ ಅಲೆ ದೇವರ ನಾಡು, ಕೇರಳದಲ್ಲಿ ಎಡರಂಗಕ್ಕೆ ಟಕ್ಕರ್ ಕೊಡುತ್ತಾ ಯುಡಿಎಫ್, ಅಸ್ಸಾಂ, ಪುದುಚೇರಿಯಲ್ಲಿ ಗದ್ದುಗೆ ಏರುತ್ತಾ ಎನ್ಡಿಎ. ಮೇ 4ಕ್ಕೆ ಹೊರಬೀಳಲಿದೆ ಫಲಿತಾಂಶ. ರಿಸಲ್ಟ್ಗೂ ಮುನ್ನವೇ ಇಡೀ ದೇಶದ ಚಿತ್ತ ಇವತ್ತು ಎಕ್ಸಿಟ್ ಪೋಲ್ ನತ್ತ. ಗ್ಯಾರಂಟಿ ನ್ಯೂಸ್ ನಲ್ಲಿ 5 ರಾಜ್ಯಗಳ ಮೆಗಾ ಎಕ್ಸಿಟ್ ಪೋಲ್ ಕವರೇಜ್. ವೆರಿ ಇಂಪಾರ್ಟೆಂಟ್. ಕರ್ನಾಟಕದ 2 ಕ್ಷೇತ್ರಗಳು, ಎಕ್ಸಾಕ್ಟ್ಲಿ ಕರ್ನಾಟಕದ 2 ಕ್ಷೇತ್ರಗಳು, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಗೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬನ್ನಿ ನೋಡೋಣ. ಕರ್ನಾಟಕದಲ್ಲೂ ಪ್ರತಿಷ್ಠಿತ 2 ಕ್ಷೇತ್ರಗಳ ಜಿದ್ದಿನ ಫೈಟ್. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಕುತೂಹಲ. 2 ಕ್ಷೇತ್ರಗಳ ಚುನಾವಣೋತ್ತರ ಸಮೀಕ್ಷೆಗೆ ಕೌಂಟ್ ಡೌನ್. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಎಕ್ಸಿಟ್ ಪೋಲ್ಗೂ ಕೂಡ ಕೌಂಟ್ ಡೌನ್. ಕಾಂಗ್ರೆಸ್ನ ಸಮರ್ಥ್, ಬಿಜೆಪಿಯ ಶ್ರೀನಿವಾಸ್ ದಾಸ್ ಕರಿಯಪ್ಪ ನಡುವೆ ಬಿಗ್ ಫೈಟ್ ಇದೆ. ಬಾಗಲಕೋಟೆ ಅಖಾಡದಲ್ಲಿ ಅನುಕಂಪದ ಅಲೆ. 2 ಪಾರ್ಟಿಗಳಿಗೆ ಅನುಕಂಪದ ಅಲೆ. ಅದು ಮೇಟಿ ಫ್ಯಾಮಿಲಿ ಆಗಿರ್ಬೋದು ಅಥವಾ ಚರಂತಿ ಮಠ್. ಸಾಲು ಸೋಲು. ಬಿಜೆಪಿಯ ವೀರಣ್ಣ ಚರಂತಿಮಠ್ ಮತ್ತು ಕಾಂಗ್ರೆಸ್ನ ಉಮೇಶ್ ಮೇಟಿ ನಡುವೆ ಚಾಲೆಂಜ್ ಇದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈಗ ನಾವು ಅಖಾಡಕ್ಕೆ ಇಳಿಯೋಣ. ಅಂಕಿ ಅಂಶಗಳು ಸೇರಿದಂತೆ ಯಾವ ರೀತಿ ಇತ್ತು ಚುನಾವಣಾ ವಿಷಯಗಳು, ಯಾವ ರೀತಿ ಇತ್ತು ಪೊಲಿಟಿಕಲ್ ಸ್ಟ್ರಾಟಜಿ ಮತ್ತು ಯಾವ ರೀತಿ ಇತ್ತು ಬೇರೆ ರಾಜ್ಯಗಳ ಡೆಮೋಗ್ರಫಿ ಅಂಡ್ ಪೊಲಿಟಿಕಲ್ ಇಶ್ಯೂಸ್.